ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಬಜೆಟ್ ಕೂಡ ನಡೀತು, ನಿಮಗೆ ಗೊತ್ತು. ಇದರಲ್ಲಿ ಕೆಲವೊಂದು ಅಲೋಕೇಶನ್ಸ್ ನ ಮಾಡಿದ್ದಾರೆ. ಏನು ಅಂತ ಅಂದ್ರೆ ಸ್ಪೆಷಲಿ ಇವಾಗ ನಮ್ಗೆ ಏನು ಈ 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ, ಇದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಫಂಡ್ಗಳನ್ನ ಎತ್ತಿಡ್ತಾರೆ, ಸರಿನಾ? ಈ ಬಾರಿ ಎಷ್ಟು ಫಂಡ್ ನ ಎತ್ತಿಟ್ಟಿದ್ದಾರೆ ಅಂಡ್ ನಾನು ನಿಮಗೆ ಹೇಳ್ತಾ ಇದ್ದೆ, ಅನ್ನಭಾಗ್ಯ ಯೋಜನೆಗೆ ಕೆಲವೊಂದಷ್ಟು ಹೊಸ ಅಪ್ಡೇಟ್ಸ್ ಗಳು ಬರಬಹುದು. ಮತ್ತೆ ನಿಮ್ಗೆ ಇವಾಗ ಸ್ಮಾರ್ಟ್ ಕಾರ್ಡ್ ಏನು ಶಕ್ತಿ ಯೋಜನೆಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಬರಬಹುದು. ನಮ್ಗೆ ಈ ಒಂದು ಬಜೆಟ್ ಆದ್ಮೇಲೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಎಲ್ಲಾದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ಬಜೆಟ್ ಆದ್ಮೇಲೆ ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ಮೇಲೆ ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, ಗೃಹಲಕ್ಷ್ಮಿ ಕತೆ ಏನ್ ಮಾಡ್ತಾ ಇದ್ದಾರೆ, ಈ ಕಡೆ ಶಕ್ತಿ ಯೋಜನೆ ಕತೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆನೂ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ನೀವ್ ಅನ್ಕೋಬಹುದು, ಅಯ್ಯೋ ನಮಗ್ ಹಣ ಬಂದ್ರೆ ಸಾಕು ಬಿಟಾಕು ಅಂತ ಹೇಳ್ಬಿಟ್ಟು. ಬಟ್ ನೀವ್ ಇದನ್ನ ತಿಳ್ಕೊಂಡ್ರೇನೆ ನಿಮಗೆ ಹಣ ಬರುತ್ತಾ, ಏನ್ ಗೌರ್ಮೆಂಟ್ ಇಂದ ನಮ್ಗೆ ಅಮೌಂಟ್ ರಿಲೀಸ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟೆಷ್ಟು ಕೋಟಿ ಹಣನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವುಗಳು ತಿಳ್ಕೋಬೇಕು. ಸುಮ್ನೆ ಯೋಜನೆ ಕೊಟ್ಟಿದ್ದಾರೆ ದುಡ್ಡು ಬರುತ್ತೆ ಬಿಡಿ ಅಲ್ಲ, ಇದನ್ನೆಲ್ಲ ತಿಳ್ಕೊಂಡಾಗ್ಲೇನೆ ನಿಮ್ಗೆ ಆಕ್ಚುಲ್ ಪಿಕ್ಚರ್ ಏನು, ಈ ಒಂದು ಯೋಜನೆಯ ಪ್ರಯೋಜನಗಳೇನು, ಎಷ್ಟು ಫಂಡ್ ಗೌರ್ಮೆಂಟ್ ಹತ್ರ ಇದೆ, ನಮಗೆ ಹೆಂಗೆ ತಲುಪಿಸ್ತವ್ರೆ, ಎಲ್ಲಾನು ಮ್ಯಾಟ್ರ್ ಗೊತ್ತಾಗುವಂಥದ್ದು. ಸೊ ಬಜೆಟ್ ಅಲ್ಲಿ ಈಗ ಈ 5 ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಫಂಡ್ಗಳು ಅಂತ ಹೇಳಿ ಎತ್ತಿಡ್ತಾರೆ. ಇದೇನು ಅಂತ ಅಂದ್ರೆ ವರ್ಷದ ಕಂಪ್ಲೀಟ್ ಫಂಡ್. ಈಗ ಬಜೆಟ್ ನಡೆದಿರೋದು ಮಾರ್ಚ್ ತಿಂಗಳು. ಸೊ ಮುಂದಿನ ವರ್ಷ ಮಾರ್ಚ್ ವರ್ಗು ಇಯರ್ ಎಂಡ್ ಅಂತ ಕರೀತಾರೆ. ಸೊ ಮಾರ್ಚ್ ಇಯರ್ ಎಂಡ್, ನೆಕ್ಸ್ಟ್ ಇಯರ್ ಎಂಡ್ ಒಳಗೆ ಇಷ್ಟು ಅಮೌಂಟ್ ನ ನಾವು ರೆಡಿ ಇಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು, ಅಂದ್ರೆ ಇಷ್ಟು ಅಮೌಂಟ್ ನ ನಾವು ಕೊಟ್ಬಿಟ್ಟಿದೀವಿ ಆಲ್ರೆಡಿ ಅಂತ ಹೇಳಿ. ಸೊ ಹಾಗಾದ್ರೆ ತುಂಬಾ ಜನಕ್ಕೆ ಪ್ರಶ್ನೆಗಳಿರುತ್ತೆ, ಇಷ್ಟೊಂದು ಬಜೆಟ್ ಗೌರ್ಮೆಂಟ್ ಗೆ ಎಲ್ಲಿಂದ ಬರುತ್ತೆ, ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬಹುದಲ್ವಾ, ಅಥವಾ ಮನೆ ಫ್ರೀ ಮನೆಗಳು ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಅದು ಈ ಯೋಜನೆ ಪರ್ಟಿಕ್ಯುಲರ್ ಆಗಿ ಇಷ್ಟೊಂದು ಹಣ ಎಲ್ಲಿ ಬರಬೇಕು ಅಂತ ಅಂದ್ರೆ ಇದೆಲ್ಲಾನು ಸೆಂಟ್ರಲ್ ಗೌರ್ಮೆಂಟ್ ಇಂದಾನು ಕೆಲವೊಂದಷ್ಟು ಫಂಡ್ಗಳು ರಿಲೀಸ್ ಆಗಿರುತ್ತೆ, ಸ್ಟೇಟ್ ಗೌರ್ಮೆಂಟ್ ಇಂದ ಕೆಲವೊಂದಷ್ಟು ಫಂಡ್ಗಳು ರಿಲೀಸ್ ಆಗಿರುತ್ತೆ. ಇದನ್ನೆಲ್ಲ ಎತ್ತಿಟ್ಟಿ ಅವರು ನಿಮಗೆ ಈ 5 ಗ್ಯಾರಂಟಿ ಯೋಜನೆಗಳನ್ನ ಏನ್ ಕೊಟ್ಟಿದ್ದಾರೆ, ಅದು ಅಂದ್ರೆ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಕೊಡಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕೊಡುವಂತದ್ದು ಸೆಂಟ್ರಲ್ ಇಂದ. ಬಿಕಾಸ್ ಅವರು ಇವಾಗ ಕಾಂಗ್ರೆಸ್ ಗೆದ್ದಿದೆ ಅಂತ ಅಂದಾಗ ಅವರು ಅಲ್ಲಿ ಇನ್ವೆಸ್ಟರ್ ಆಗಿರ್ತಾರೆ. ಸೊ ಎಲ್ಲಾ ಸೇವಿಂಗ್ಸ್ ಗಳನ್ನ ಇಟ್ಕೊಂಡು ಇಷ್ಟಿಷ್ಟು ಬಜೆಟ್ ಗಳು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈಗ ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆಗೆ ಈ ವರ್ಷ ಎಷ್ಟು ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ 10,578 ಕೋಟಿ 10,578 ಕೋಟಿ ಗೃಹ ಜ್ಯೋತಿ ಯೋಜನೆಗೆ ರಿಲೀಸ್ ಮಾಡಿದ್ದಾರೆ. ಈ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಡೈರೆಕ್ಟ್ ಆಗಿ ಬೆಸ್ಕಾಮು ಮೆಸ್ಕಾಮ್ಗೂ ಹೋಗೋದು. ಈ ಹಣ ನಮಗ್ ಬರಲ್ಲ, ಯಾಕಂದ್ರೆ ನಮ್ಗೆ ಉಚಿತ ಕರೆಂಟ್ ಕೊಟ್ಟಿದಾರಲ್ವಾ. ಸೊ ಇವಾಗ ಕೆಲವ್ರಿಗಂತೂ ಝೀರೋ ಬಿಲ್ ಅಂತೂ ಯಾರಿಗೂ ಬರ್ತಾ ಇಲ್ಲ. ನಿಜ ಹೇಳಿ, ಯಾರಿಗೂ ಝೀರೋ ಬಿಲ್ ಬರ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಇಲ್ಲ ಅಂತ ಅಂದ್ರೆ ಬಹುಶಃ ಝೀರೋ ಬಿಲ್ ಬರಬಹುದು. ಈಗ ಸಮ್ಮರ್ ಶುರುವಾಗಿರೋ ಕಾರಣ ಎಲ್ಲರ ಮನೆಯಲ್ಲೂ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ವಾಷಿಂಗ್ ಮಿಷಿನ್, ಕೆಲವು ಮನೆಯಲ್ಲಿ ಕೂಲರ್ಗಳು ಇದನ್ನೆಲ್ಲ ಇಟ್ಕೊಂಡಿರ್ತಾರೆ, ಕೆಲವು ಮನೆಯಲ್ಲಿ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇಂಥವ್ರ ಮನೆಗೆ ಝೀರೋ ಬಿಲ್ ಬರಲ್ಲ. ಇದರ ಬದಲಾಗಿ 250 ರೂಪಾಯಿ 300 ರೂಪಾಯಿ ತನಕ ಬಿಲ್ಗಳು ರೈಸ್ ಆಗುತ್ತೆ. ಇದೇನಾಗುತ್ತೆ, ಈ ಗೌರ್ಮೆಂಟ್ ಇಂದ ರಿಲೀಸ್ ಮಾಡುವಂತ ಹಣ ಏನಿದೆ ಡೈರೆಕ್ಟ್ ಆಗಿ ಅದು ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ, ನಮ್ಗಳಿಗೆ ಬರೋದಿಲ್ಲ. ಸೊ 10,578 ಕೋಟಿನ ಗೃಹ ಜ್ಯೋತಿ ಯೋಜನೆಗೆ ರಿಲೀಸ್ ಮಾಡಿದ್ದಾರೆ. ಇದಾದ್ಮೇಲೆ ಅನ್ನಭಾಗ್ಯ ಯೋಜನೆ, ನಾನು ಇದೇ ಹೇಳಿದ್ದು, ಈ ಸತಿ ಏನಾದ್ರೂ ಒಂದು ಹೊಸ ತಿರುವನ್ನ ತಗೋಬಹುದು ಅಂತ ಹೇಳ್ಬಿಟ್ಟು ಇಂದಿರಾ ಕಿಟ್ಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಇಂದಿರಾ ಕಿಟ್ಗೆ, ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ನಮಗೆ ಈ ಒಂದು ತಿಂಗಳಿಂದ ಶುರುವಾಗಬೇಕಾಗಿತ್ತು, ಮಾರ್ಚ್ ತಿಂಗಳಿಂದ. ಬಟ್ ಮಾರ್ಚ್ ತಿಂಗಳಲ್ಲಿ ಕೊಡಕ್ ಆಗ್ತಿಲ್ಲ ಅವ್ರಿಗೆ. ಬಹುಶಃ ಇದನ್ನ ಏಪ್ರಿಲ್ಗೆ ಪುಷ್ ಮಾಡುವಂತ ಒಂದು ಸಾಧ್ಯತೆಗಳು ಇದೆ, ಯಾಕಂದ್ರೆ ಈಗ ಬಜೆಟ್ ನಲ್ಲಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ತಿಂಗಳು ನಾವು ಅನ್ನಭಾಗ್ಯದು ಇಂದಿರಾ ಕಿಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಇದು ಮುಂದಿನ ತಿಂಗಳಿಗೆ ಹೋಗ್ಬೋದು. ಸೊ ಇಂದಿರಾ ಕಿಟ್ ನ ಫೋಕಸ್ ಅಲ್ಲಿ ಇಟ್ಕೊಂಡು ಈಗ ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಿತ್ತು, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಿತ್ತು. ಈಗ ಏನ್ ಮಾಡ್ತಾರೆ, ನಮ್ಮ ರಾಜ್ಯ ಸರ್ಕಾರದವರು ಅಕ್ಕಿನ ಕೊಡಲ್ಲ, ಇದರ ಬದಲಾಗಿ ಇಂದಿರಾ ಕಿಟ್ ನ ವಿತರಣೆ ಮಾಡ್ತಾರೆ. ಸೊ ನಿಮ್ಗೆ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಜೊತೆಗೆ ನಿಮ್ಗೆ ಇಲ್ಲಿ ಎಣ್ಣೆ, ಬೇಳೆ, ಗೋಧಿ, ಆಮೇಲೆ ಜೋಳದಿಟ್ಟು, ಅಂದ್ರೆ ಕೆಲವೊಂದು ಭಾಗಗಳಿಗೆ ಅದು ಏನ್ ರಿಕ್ವೈರ್ಮೆಂಟ್ ಇರುತ್ತೋ ರಾಗಿ, ಇದನ್ನೆಲ್ಲ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೇನು ಎಷ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ನಿಮಗೆ 6,200 ಕೋಟಿ ಅಲಾಕೇಟ್ ಮಾಡಿದ್ದಾರೆ. 6,200 ಕೋಟಿನ ಅನ್ನಭಾಗ್ಯ ಯೋಜನೆಗೆ ಇವರು ಅಮೌಂಟ್ ನ ಕೊಟ್ಟಿದ್ದಾರೆ ಈ ವರ್ಷ. ಇನ್ನು ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಫಂಡ್ಗಳನ್ನ ಇಷ್ಟೊಂದು ಇಟ್ಕೊಂಡಿರ್ತಾರೆ. ಇಷ್ಟೊಂದು ಫಂಡ್ಗಳನ್ನ ಎಲ್ಲಾ ಯೋಜನೆಗಳ ಮೇಲೂ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾಗ ಈ ರಿಲೀಸ್ ಮಾಡಿರೋ ಅಮೌಂಟ್ಗಳನ್ನ ಮಹಿಳೆಯರ ಖಾತೆಗಳಿಗೆ ಹಾಕ್ಬಿಟ್ರೆ
ಇವ್ರಿಗೆ ಏನಾಗ್ಬಿಡತ್ತೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಕೋಟಿ ಕೋಟಿ ಹಣ ಇದೆಯಲ್ಲ, 2,000 ರೂಪಾಯಿ ಹಾಕಕ್ಕೆ ನೀವ್ ಯಾಕೆ ಇಷ್ಟೊಂದು ಒದ್ದಾಡ್ತೀರಾ ಅಂತ ಪ್ರಶ್ನೆಗಳು ರೈಸ್ ಆಗ್ಬಿಡುತ್ತೆ ಇದೆ. ಆದ್ರೆ ಇವರು ವಾರಕ್ಕೊಂದು ರೀಸನ್ಸ್, ಟೆಕ್ನಿಕಲ್ ರೀಸನ್ಸ್, ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್, GST ಪೇರ್ ಅಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಕಥೆಗಳನ್ನ ಕೊಡ್ತಾ ಇರ್ತಾರೆ. ಈ ಕಥೆಗಳನ್ನ ಕೇಳೋ ಅಷ್ಟು ತಾಳ್ಮೆ ಇವಾಗ ಯಾರಿಗೂ ಇಲ್ದಿರೋ ತರ ಆಗೋಗಿದೆ. ಬಟ್ ಇವ್ರು ಕತೆ ಕೊಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ ಕತೆನ. ಈ ನಮ್ ಜನನು ಹಂಗೆ ಸುಮ್ನೆ ತಲೆಯಲ್ಲಾಡ್ಸ್ಕೊಂಡಿರ್ತಾರೆ. ಯಾರಾದ್ರೂ ಸ್ಟ್ರಾಂಗ್ ಆಗಿ ಎದ್ ಬಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆದು ಅಮೌಂಟ್ಗಳನ್ನ ಕೇಳಬೇಕು. ನೀವು ಸುಮ್ನೆ ವಿಡಿಯೋನ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡೋದಲ್ಲ. ಕಮೆಂಟ್ ಗಳಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಬೇಕು. ಯಾಕಂದ್ರೆ ಯಾರಾದ್ರೂ ಅಫಿಷಿಯಲ್ಸ್ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು, ಹೌದು ಜನರ ಒಂದು ಅಭಿಪ್ರಾಯನು ಮ್ಯಾಟರ್ ಆಗೋ ಕಾರಣ ಅವ್ರು ಎಲ್ಲಾರ ಫೀಡ್ಬ್ಯಾಕ್ ಗಳನ್ನ ತಗೊಂತಾ ಇರ್ತಾರೆ. ನೀವು ಸ್ಟ್ರಾಂಗ್ ಆಗಿ ನಿಂತಾಗ ನಿಮಗ್ ಬರ್ಬೇಕಾಗಿರೋ ಹಣಗಳು ಕರೆಕ್ಟ್ ಆಗಿ ಬರುತ್ತೆ. ಸೊ ನೀವುಗಳು ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದಾಗ ಗೌರ್ಮೆಂಟ್ ಅದನ್ನೇ ನಿರಾಕರಿಸ್ಕೊಂಡು ಇನ್ನ ಲೇಸಿನೆಸ್ ಮಾಡ್ತಾ ಇರ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಈ ಬಾರಿ 28,608 ಕೋಟಿನ ರಿಲೀಸ್ ಮಾಡಿದೆ. 28,608 crores, ಕೋಟಿ ಲೆಕ್ಕದಲ್ಲಿ ಹೇಳ್ತಿದ್ದೀನಿ ನಾನು. 28 ಕೋಟಿ ರಿಲೀಸ್ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಗೆ. ಇದು 2026-27 ಒಂದು ಬಜೆಟ್ ಅಂಡರ್ ಅಲ್ಲಿ. ಇದಾದ್ಮೇಲೆ ಯುವ ನಿಧಿ, ನನಗೆ ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ರು 2 ತಿಂಗಳು ಹಣ ಬಂದಿಲ್ಲ, ಡಿಸೆಂಬರ್ ವರೆಗೂ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಅಮೌಂಟ್ ರಿಲೀಸ್ ಮಾಡಿದ್ದಾರೆ, ಬಹುಶಃ ಬರುವಂತ ಚಾನ್ಸಸ್ ಇದೆ. ಇವೆಲ್ಲ ಇವಾಗ ಅಮೌಂಟ್ ರಿಲೀಸ್ ಮಾಡಿರ್ತಾರೆ, ಬಟ್ ಇದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಮಿಡಿಯೇಟ್ ಆಗಿ ಯಾರು ಇಷ್ಟೊಂದು ಫಂಡ್ಸ್ ಕೊಡಲ್ಲ. ಇಷ್ಟು ಫಂಡ್ ನಾವು ಅಲೋಕೇಟ್ ಮಾಡಿದೀವಿ ಅಂತ ಹೇಳ್ತಾರೆ, ಬಟ್ ಅದು ಎಲ್ಲರ ಖಾತೆಗಳಿಗೆ ಹೋಗಿ ಇಷ್ಟಿಷ್ಟು ಅಮೌಂಟ್ ಅಂತ ಹೇಳಿ ಬರೋದಕ್ಕೆ ಟೈಮ್ ತಗೊಳುತ್ತೆ. ಯುವ ನಿಧಿಗೆ ಈಗ 3 ಲಕ್ಷದ ಎಷ್ಟಿದೆ ಗೊತ್ತಾ, 913 ಕೋಟಿ ರಿಲೀಸ್ ಮಾಡಿದ್ದಾರೆ. 913 ಕೋಟಿ. ಯಾಕಂದ್ರೆ ಇದರ ಫಲಾನುಭವಿಗಳು ಎಷ್ಟಿದಾರಂತೆ ಗೊತ್ತಾ, ಇದುವರೆಗೂ 3,08,267 ಜನ ಮಾತ್ರ ಯುವ ನಿಧಿ ಅಂಡರ್ ಅಲ್ಲಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ನಂಬರ್ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಕಮ್ಮಿ 913 ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಬರೀ 3 ಲಕ್ಷ ಜನ ಫಲಾನುಭವಿಗಳಿದಾರ. ಬಟ್ ಅವ್ರಿಗೂ ಕರೆಕ್ಟ್ ಆಗಿ ಅಮೌಂಟ್ ನ ಹಾಕ್ತಾ ಇಲ್ವಲ್ಲ. 3 ಲಕ್ಷ ಫಲಾನುಭವಿಗಳಿಗೂ ಅಮೌಂಟ್ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಬಟ್ 913 ಕೋಟಿ ರಿಲೀಸ್ ಮಾಡಿದ್ದಾರೆ. ಇನ್ನ ಶಕ್ತಿ ಯೋಜನೆಗೆ 5,300 ಕೋಟಿನ ರಿಲೀಸ್ ಮಾಡಿದ್ದಾರೆ. 5,300 ಕೋಟಿ ಇದು ಯಾರಿಗೋಗುತ್ತೆ, BMTC, KCTC, ಈ ಒಂದು ಯಾರ್ಯಾರೆಲ್ಲ ಟೆನ್ಯೂರ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಈ ಬಾರಿ ಇಷ್ಟೊಂದು ಯೋಜನೆಗಳಿಗೆ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ಅಮೌಂಟ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲಾನು ಅಮೌಂಟ್ ಹೇಳ್ಬಿಡ್ತಾರೆ, ಬಟ್ ಅದು ಕಾರ್ಯರೂಪಕ್ಕೆ ಬಂದು ನಮ್ಮ ಖಾತೆಗಳಿಗೆ ಬಂದಾಗ್ಲೇನೆ ಹೌದು ಬಂತು ಅಂತ ಹೇಳಿ ನಮಗೂ ಕೂಡ ನಿಮ್ಗೂ ಕೂಡ ನಂಬಿಕೆ ಬರುವಂತದ್ದು. ಈ ನಂಬಿಕೆನ ಗವರ್ಮೆಂಟ್ ಉಳಿಸ್ಕೋಬೇಕು. ಎಂಡ್ ಆಫ್ ದ ಡೇ ಬಜೆಟ್ ರಿಲೀಸ್ ಮಾಡ್ಬಿಡೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಅಂಡ್ ಇನ್ನೊಂದಷ್ಟು ವಿಚಾರಗಳು ಏನು ಅಂತ ಅಂದ್ರೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ, ಸಿಲಿಂಡರ್ ಬೆಲೆ ಅಂದ್ರೆ ನಿಮ್ಗೆ ಡೊಮೆಸ್ಟಿಕ್ ಏನು ಮನೆ ಡೊಮೆಸ್ಟಿಕ್ ಅಥವಾ ನೀವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಯೂಸ್ ಅಂತ ಅಂದ್ರೂ ನಿಮ್ಗೆ ಗ್ಯಾಸ್ ಬಿಲ್ಲು ಎಲ್ಲಾ ತರದ್ದು ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದ್ರ ಜೊತೆಗೆ ಕೆಲವೊಂದಷ್ಟು ವ್ಯತ್ಯಾಸಗಳು ಆಗುವಂತ ಚಾನ್ಸಸ್ಗಳು ಇದಾವೆ. ಸೊ ಯಾರಾದ್ರೂ ಗ್ಯಾಸ್ ಬುಕಿಂಗ್ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರೈಸ್ ಮತ್ತೆ ಏರಿಕೆ ಆಗುತ್ತೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಯುದ್ಧ ಆಗ್ತಾ ಇರೋ ಕಾರಣದಿಂದ ತುಂಬಾ ಬದಲಾವಣೆಗಳು ಆಗುವಂತ ಚಾನ್ಸಸ್ಗಳಿದಾವೆ. ಚಿನ್ನ ಬೆಳ್ಳಿ ಎಲ್ಲಾದ್ರ ಮೇಲೂ ಪರಿಣಾಮ ಬೀಳ್ತಾ ಇದೆ. ನಾನು ಎವ್ರಿಡೇ ವಿಡಿಯೋ ಮಾಡ್ತಾ ಇರ್ತೀನಿ, ಅದ್ರೂ ನೀವು ನೋಡ್ಬೇಕು. 1 ಗಂಟೆ ಕರೆಕ್ಟ್ ಆಗಿ ಚಿನ್ನ ಮತ್ತು ಬೆಳ್ಳಿ ದರದ ಬಗ್ಗೆ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ನಾನು. ಇದು ಫಸ್ಟ್ ಪಾರ್ಟ್ ಅಷ್ಟೇ, ಸೆಕೆಂಡ್ ಪಾರ್ಟ್ ಮತ್ತೆ ಮಧ್ಯಾಹ್ನ ರಿಲೀಸ್ ಆಗಿರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ನೋಡಿ ಎಷ್ಟೆಲ್ಲ ಎಫೆಕ್ಟ್ ಆಗ್ತಿದೆ, ಯಾಕೆ ಇಷ್ಟೊಂದು ಏರಿಕೆ ಆಗ್ತದೆ ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಓಕೆನಾ? ಸೊ ಈಗ ಮುಂದಿನ ತಿಂಗಳಿಂದ ನಿಮ್ಗೆ ಇಂದಿರಾ ಕಿಟ್ ಸಿಗುವಂತ ಲಕ್ಷಣಗಳು ಇದಾವೆ. ಅಂಡ್ ಗೃಹಲಕ್ಷ್ಮಿ ಹಣ ಈ ವಾರದಲ್ಲಿ ನಿಮ್ಗಳಿಗೆ ಕಂಪ್ಲೀಟ್ ಆಗಿ ಅಮೌಂಟ್ಗಳು ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಏನು ಹೆದರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಅಥವಾ ಅಮೌಂಟ್ ಬಂದಿಲ್ಲ ನಾವೇನ್ ಮಾಡ್ಬೇಕು ಅಂತಾನು ಪ್ರಶ್ನೆ ಮಾಡ್ತೀರಾ, ಏನು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಈ ತಿಂಗಳವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. 26ನೇ ಕಂತಿನ ಹಣ ಮಾರ್ಚ್ ತಿಂಗಳ ಕಂಪ್ಲೀಟ್ ಆಗಿ ಇದ್ರ ಒಳಗಡೆ ಎಲ್ಲರಿಗೂ ಜಮಾ ಆಗ್ಬೇಕು. ಅನ್ಲೆಸ್ ಅಂಡ್ ಅಂಟಿಲ್ ಇದು ಮಾರ್ಚ್ ಒಳಗಡೆ ಕಂಪ್ಲೀಟ್ ಆಗ್ಲಿಲ್ಲ, ಏಪ್ರಿಲ್ ತನಕ ಹೋಯ್ತು ಅಂತಂದ್ರೆ ಆಮೇಲೆ ಗೌರ್ಮೆಂಟ್ ನಮಗೆ ಏನಾಗಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸಹಾಯ ಮಾಡ್ತಾರೆ. ಅಲ್ಲಿವರೆಗೂ ಮಾರ್ಚ್ ವರೆಗೂ ನೀವು ಕಾಯ್ಬೇಕಾಗುತ್ತೆ. ಮಾರ್ಚ್ ಒಳಗಡೆ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸರಿನಾ? ಸೊ ಇಷ್ಟು ಬಜೆಟಿನ ವಿಚಾರಗಳು, ಇಷ್ಟಿಷ್ಟು ಕೋಟಿ ರಿಲೀಸ್ ಮಾಡಿದ್ದಾರೆ. ಸೊ ಇದು ನಿಮ್ಮ ನಾಲೆಜ್ಗೆ ಅಂಡ್ ಇದು ನೀವು ತಿಳ್ಕೊಬೇಕಾಗಿರುವಂತ ವಿಚಾರ ಕೂಡ ಹೌದು. ಎಲ್ಲರಿಗೂ ಎಷ್ಟೆಷ್ಟು ಇದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ. ಸೊ ಹೈಯೆಸ್ಟ್ ನನ್ನ ಪ್ರಕಾರ ಗೃಹಲಕ್ಷ್ಮಿಗೆ ಇರೋದಿಲ್ಲಿ ಬಜೆಟ್ ರಿಲೀಸ್ ಆಗಿರೋದ್ರಲ್ಲಿ ಲೀಸ್ಟ್ ಯಾವ್ದು ಅಂದ್ರೆ ಯುವ ನಿಧಿ. ಯಾಕಂದ್ರೆ 913, ಯಾಕಂದ್ರೆ ಇರೋದೇ 3 ಲಕ್ಷ ಫಲಾನುಭವಿಗಳು ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಬಜೆಟಿನ ವಿಚಾರ. ಇಷ್ಟು ಅಲಾಟ್ಮೆಂಟ್ ಗಳನ್ನ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಹಣ ಎಲ್ಲರಿಗೂ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರೆ ಸಂತೋಷ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.